ಇದೆಲ್ಲದರ ನಡುವೆ ಇವತ್ತು ಬೆಳಗಾವಿ ಅಧಿವೇಶನ ಮತ್ತಷ್ಟು ಕಾವೇರಿತು. ಕಾರಣ ಅಂತ ಅಂದ್ರೆ ಬಿಜೆಪಿ ರೈತಾಸ್ತ್ರವನ್ನ ಬಳಸಿ ಸುವರ್ಣಸೌಧಕ್ಕೆ ಇವತ್ತು ಮುತ್ತಿಗೆ ಹಾಕಲು ಕೂಡ ಒಂದು ಪ್ರಯತ್ನ ಪಡ್ತು. ಅಷ್ಟೇ ಅಲ್ಲ, ವಿಧಾನಸಭೆಯಲ್ಲೂ ಕೂಡ ಸಮಸ್ಯೆಗಳ ಕುರಿತು ಚರ್ಚಿಸುವಂತ ಸಂದರ್ಭದಲ್ಲಿ ಜಟಾಪಟಿಯೂ ನಡೀತು. ಹಾಗಾದ್ರೆ ಇವತ್ತು ಸದನದ ಹೊರಗೆ ಮತ್ತು ಸದನದ ಒಳಗೆ ಏನೇನ್ ನಡೀತು ಬನ್ನಿ ನೋಡೋಣ. ಸದನದೊಳಗೆ ಕದನ, ಹೊರಗೆ ಬಿಜೆಪಿ ರೈತಾಸ್ತ್ರ ಹೈಡ್ರಾಮಾ. ರೈತರ ಪರ ಬಿಜೆಪಿ ಹೋರಾಟ, ಸುವರ್ಣಸೌಧ ಮುತ್ತಿಗೆ ಯತ್ನ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿನ್ನೆಯಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು, ಇಂದು ರಣರಂಗದ ಸ್ಥಿತಿ ನಿರ್ಮಾಣವಾಗಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪಿಸಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿದ್ರು. ಕಬ್ಬು, ಮೆಕ್ಕೆಜೋಳ, ತೊಗರಿ ಸೇರಿದಂತೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಅಂತ ಕೇಸರಿ ಕಲಿಗಳು ಆರೋಪಿಸಿದ್ರು. ಹೋರಾಟ ಯಾಕೆ ಅಂತ ಹೇಳಿದ್ರೆ ಸತ್ತೋಗಿರೋ ಸರ್ಕಾರ, ಈ ಸತ್ತೋಗಿರೋ ಸರ್ಕಾರದಲ್ಲಿ ಒದ್ದಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಹೆಣ ಒಳಗೆ ಮುಂದೆ ಯಾರು ಹಿಂದೆ ಯಾರು ಅಂತ ಒದ್ದಾಡ್ತಾ ಇದ್ದಾರೆ. ಮುಂದೆ ಓಡ್ಬೇಕಾ ಹಿಂದೆ ಓಡ್ಬೇಕಾ ಅಷ್ಟೇ. ಇಲ್ಲಿ ಸತ್ತೋಗಿದೆ, ಜನರ ಪಾಲಿಗೆ ರೈತರ ಪಾಲಿಗೆ ಸತ್ತೋಗಿದೆ. ಇಂಥ ಸರ್ಕಾರವನ್ನ ಕಿತ್ತೊಗಿಬೇಕು. ಸಮಾವೇಶದ ಬಳಿಕ ಬಿಜೆಪಿ ನಾಯಕರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟಿದ್ರು. ಆದ್ರೆ ಹಲಗ ಗ್ರಾಮದ ಬಳಿಯೇ ಬಿಜೆಪಿ ಪ್ರತಿಭಟನಾ ರ್ಯಾಲಿಗೆ ಪೊಲೀಸರು ತಡೆಯೊಡ್ಡಿದ್ರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಆಯಿತು. ಬಳಿಕ ಆರ್ ಅಶೋಕ್, ವಿಜಯೇಂದ್ರ, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇನ್ನು ಬಿಜೆಪಿ ಪ್ರತಿಭಟನೆಗೆ ಡಿಕೆ ತಿರುಗೇಟು ಕೊಟ್ಟರು. ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎತ್ನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಸೊ ಇವತ್ತೇನಾದ್ರು ಆಗಿದೆ ಅಂತಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೇ ಹೊರತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಒಂದಿನ ಹೋಗಿ ಒಬ್ಬ ಎಂಪಿಗಳು ಬಾಯಿ ತೆಗಿಲಿಲ್ಲ. ಇನ್ನು ಸದನದ ಒಳಗೂ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಹಲವು ವಿಚಾರಗಳಿಗೆ ಜಟಾಪಟಿ ನಡೀತು. ಆರಂಭದಲ್ಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನನಗೆ ಹಿಂದೆ ಆಸನ ಕೊಟ್ಟಿದ್ದಾರೆ, ನಾಳೆಯೊಳಗೆ ಮುಂದೆ ಆಸನ ಕೊಡಬೇಕಂದ್ರು. ಈ ಸದನದಲ್ಲೇ ನಾನೇ ವಿಪಕ್ಷ ನಾಯಕ ಅಂದ್ರು. ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿ ಅಲ್ಲ, ನಾ ಯಾರು ಹೊಂದಾಣಿಕೆ ಮಾಡ್ಕೊಂಡೆಲ್ಲ. ಇನ್ನು ವಿಪಕ್ಷ ನಾಯಕ ಅಶೋಕ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಬಂತು, ಪರಿಹಾರ ಏನ್ ಕೊಟ್ರಿ? ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡಲು ಏನ್ ಮಾಡಿದ್ರಿ ಅಂತ ಪ್ರಶ್ನಿಸಿದ್ರು. ಏನಾದ್ರೂ ಕೇಳಿದ್ರೆ ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಟ್ಟಿಲ್ವಾ ಅಂತಾರೆ ಅಂದ್ರು. ಯಾವ್ದೋ ಒಂದು ಮಾತಾಡ್ತಾ ಇದ್ರೆ ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮ್ಗೆ 2,000 ಅಂತ ಹೇಳಿ. 2,000 ಎಲ್ಲಿ ಕೊಟ್ಟಿದ್ದೀರಾ? ಅದೇ ಗಂಡನ ಜೋಬಿಗೆ ಎಣ್ಣೆ ಹೊಡಿತಾ ಇದ್ದ ಪಾಪ, ಗಂಡನ ಜೋಬಿಗೆ 2,000 ಟ್ಯಾಕ್ಸ್ ಹಾಕಿದ್ರಿ. ಆ 2,000ನ ಪಾಪ ಹೆಣ್ಮಗಳು ಕೊಟ್ರಿ. ನಿಮ್ಮ ಕೈಯಿಂದ ಏನು ಕೊಟ್ರಿ? ಅದರಲ್ಲಿ ಅಂಕಿಅಂಶ ಕೊಡ್ತೀನಿ, ನಾನು ಬೇಕಾದ್ರೆ ಅಂಕಿಅಂಶ ಕೊಡ್ತೀನಿ. ಎಷ್ಟು? 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟರ್ ಜಾಸ್ತಿ ಮಾಡಿದ್ದೀರಾ. ಒಂದು ಕ್ವಾರ್ಟರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿ ಕಾಲದಲ್ಲಿ ಬಾಟು ಕುಡಿತಿರ್ಲಿಲ್ವಾ? ನಾನು ವಿರೋಧ ಪಕ್ಷ ನಾಯಕರೇ ಬಿಜೆಪಿ ಕಾಲದಲ್ಲಿ ಬಾಟಲಿ ಕುಡಿತಿರ್ಲಿಲ್ವಾ? ಕುಡಿತಿದ್ರೆ ಇಲ್ವಾ ಜನ? ಆಗ್ಲೂ ಇಷ್ಟೇ ದುಡ್ಡು ಬರ್ತುತ್ತೋ ಇಲ್ವಾ? ಅಶೋಕ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಜಾಸ್ತಿ ಜನ ಕುಡಿತಾ ಇದ್ದಾರೆ ಕಳೆದ ವರ್ಷಕ್ಕಿಂತ. ಈಗ ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕರ್ನಾಟಕದಲ್ಲಿ ಇನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತ ಚರ್ಚೆ ವೇಳೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡುವಾಗ ಆಡಳಿತ ಪಕ್ಷದ ಸದಸ್ಯರು ಪದೇ ಪದೇ ಅಡ್ಡಿಪಡಿಸಿದ್ರು. ಈ ವೇಳೆ ದೊಡ್ಡ ಜಟಾಪಟಿಯೇ ನಡೆಯಿತು. ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು. ಒಂದು ಸರ್ಕಾರನ ಅಳಿಯೋದು ಹೆಂಗ್ ಅಳಿತೀರಾ? ಒಂದು ಸರ್ಕಾರನ ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅನ್ನ ಇದನ್ನ ನಾನು ಓದಿದ್ದೀನಿ. ಇಷ್ಟು ಮಾರ್ಕ್ಸ್ ಬಂದಿದೆ. ಇದು ರೈತರ ಪರವಾದಂತ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು? ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನೋ ಸಚಿವ ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂಥ ತಾಕತ್ ಯಾರಿಗೂ ಇಲ್ಲ. ಅವ್ರು ತಗೊಂಡೇ ತಗೋತಾರೆ.
ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರ್ಸ್ಲಕತ್ತಾರ ಗೊತ್ತಿಲ್ಲ. ನಿಮ್ಗೇನ ಜಾಸ್ತಿ ಜ್ಞಾನ ಜಾಸ್ತಿ ಬುದ್ಧಿ ಇದ್ರೆ ಅದನ್ನ ಸ್ವಲ್ಪ ಮುಖ್ಯಮಂತ್ರಿಗೆ ದಾರಿ ಎಳೆದು ಬಿಡ್ರಿ ಅಲ್ವಾ? ಅವರು ದಾರಿ ಎಳಿತಾ ಇರಲ್ಲ, ಮುಖ್ಯಮಂತ್ರಿಗಳ ದಾರಿ ತಪ್ಪಿಸ್ಲಕತ್ತಾರ. ದಾರಿ ತಪ್ಪಿದ ಮಗ ಈಗ ಉತ್ತರ ಕನ್ನಡ ಚರ್ಚೆ ಇದೆ. ಈಗ ಇಷ್ಟೆಲ್ಲ ಗಲಾಟೆ ನಡುವೆ ಬಿಜೆಪಿ ಪಾಳೆಯದಲ್ಲಿ ಕೆಲ ಕುತೂಹಲಕಾರಿ ಘಟನೆ ನಡೆದವು. ವಿಧಾನಸಭೆ ಮೊಗಸಾಲೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ರನ್ನ ಯತ್ನಾಳ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ವಿಧಾನಸಭೆ ವಿಪಕ್ಷ ನಾಯಕರ ಕೊಠಡಿಯಲ್ಲೂ ಯತ್ನಾಳ್ ಕಾಣಿಸಿಕೊಂಡಿದ್ರು. ಈ ವೇಳೆ ವಿಜಯೇಂದ್ರ ಬರ್ತಿದ್ದಂತೆ ಯತ್ನಾಳ್ ವಿಜಯೇಂದ್ರ ಕಡೆ ತಿರುಗಿಯೂ ನೋಡದೆ ಹೊರಬಂದ್ರು. ಇನ್ನೊಂದು ಕಡೆ ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಮುಖಾಮುಖಿ ಆದ್ರು. ರೈತರ ಪ್ರತಿಭಟನೆಗೆ ತೆರಳುತ್ತಿದ್ದ ವಿಜಯೇಂದ್ರ ಪ್ರತಿಭಟನೆಗೆ ಬನ್ನಿ ರಮೇಶ್ ಅಣ್ಣ ಎಂದು ಕೈ ಹಿಡಿದು ಕೇಳಿದ್ರು. ಅದಕ್ಕೆ ಆಯಿತು ಎಂದು ಹೇಳಿದ ಸಾಹುಕಾರ್ ಸದನದೊಳಗೆ ಹೋದ್ರು. ಸಹದೇವ್ ಮಾನೆ, ರವಿ ಮೂಕಿ, ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಳಗಾವಿ.